ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 5 ಗಂಟೆಗೆ ನಾನು ಮತ್ತು ಮನ್ವಿತಾ ಎದ್ದಿದ್ದೇನೆ. ಹಾಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬೆಳಗಿನ ಬ್ರೇಕ್ಫಾಸ್ಟ್ ನಾನು ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಸಜ್ಜಿಗೆ ಮಾಡಿದ್ದೆ. ಸಜ್ಜಿಗೆ ಮಾಡಿದರೆ ನನಗೆ ಡಬಲ್ ಕೆಲಸ, ಯಾಕೆಂದರೆ ಮನ್ವಿತಾ ಸಜ್ಜಿಗೆ ತಿನ್ನೋದಿಲ್ಲ. ಹಾಗೆ ಅವಳಿಗೋಸ್ಕರ ಬೇರೆನನ್ನಾದರೂ ಮಾಡಿಕೊಳ್ಬೇಕಾಗ್ತದೆ. ಹಾಗೆ ಇವಾಗ ಸಜ್ಜಿಗೆ ಮಾಡಲಿಕ್ಕೆ ನಾನಿಲ್ಲಿ ನೀರುಳ್ಳಿಯನ್ನು ಫ್ರೈ ಮಾಡ್ತಾಯಿದ್ದೇನೆ. ನಾನು ಸಿಂಪಲಾಗಿ ಸಜ್ಜಿಗೆಯನ್ನು ಮಾಡೋದು, ಬೇಗನೆ ಮಾಡಿ ಆಗ್ತದೆ ಅಂತೇಳಿ. ಆಮೇಲೆ ನಾನು ಅದಕ್ಕೆ ಕಡಲೆಬೇಳೆಯನ್ನು ಹಾಕಿದ್ದೇನೆ. ಅದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ. ಆಮೇಲೆ ಸ್ವಲ್ಪ ಉದ್ದಿನಬೇಳೆಯನ್ನು ಕೂಡ ಹಾಕ್ತೇನೆ. ಇದು ಕಡಲೆ ಮತ್ತು ಉದ್ದಿನಬೇಳೆನ ಹಾಕೋದ್ರಿಂದ ನಾವು ಸಜ್ಜಿ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಕಡಲೆ ಹಾಗೂ ಉದ್ದಿನಬೇಳೆ ಸಿಗುವಾಗ ತುಂಬಾ ಟೇಸ್ಟ್ ಆಗ್ತದೆ. ಹಾಗೆಯೇ ಇಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ ಇವಾಗ ನಾನು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮನೇಲಿ ಎಲ್ಲರಿಗೂ ಸಜ್ಜಿ ಅಂದರೆ ಇಷ್ಟ, ಆದರೆ ಮನ್ವಿತಾ ಮಾತ್ರ ಒಬ್ಬಳು ಸಜ್ಜಿಯನ್ನು ತಿನ್ನೋದೇ ಇಲ್ಲ. ಎಷ್ಟು ಫೋರ್ಸ್ ಮಾಡಿದರೂ ಅವಳಿಗೆ ಸಜ್ಜಿಗೆ ಅಂತೂ ಆಗೋದಿಲ್ಲ. ತುಂಬಾ ಎಲರ್ಜಿ ಅದನ್ನು ತಿನ್ನೋದಂದರೆ, ಅಂದರೆ ಟೇಸ್ಟೇ ನೋಡೋದಿಲ್ಲ ಅವಳು. ಬೆಳಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳಿ ಇವತ್ತು ಸಜ್ಜಿಗೆ ಮಾಡ್ತಾಯಿದ್ದೇನೆ. ಸಜ್ಜಿಗೆ ಕೆಲಸ ಒಂದು ಬೇಗನೆ ಆಗ್ತದೆ. ಇಲ್ಲಿ ನಾನು ಕಾಯಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೇನೆ. 2 ಕಾಯಿಮೆಣಸನ್ನು ಹಾಕಿದ್ದೇನೆ. ಹಾಗೆಯೇ ಬೇಗನೆ ಕುದಿ ಬರಲಿ ಅಂತೇಳಿ ನಾನಿಲ್ಲಿ ಕೆಟ್ಲಲ್ಲಿ ಬಿಸಿ ನೀರನ್ನು ಕೂಡ ರೆಡಿ ಮಾಡಿಕೊಂಡಿದ್ದೆ. ಇವಾಗ ಬಿಸಿ ನೀರನ್ನು ಕೂಡ ಹಾಕ್ತಾಯಿದ್ದೇನೆ. ಕೆಲವರು ಸಜ್ಜಿ ಮಾಡುವಾಗ ಸಜ್ಜಿಯನ್ನು ಫ್ರೈ ಮಾಡಿ ಆಮೇಲೆ ನೀರು ಹಾಕ್ಕೊಳ್ತಾರೆ. ಆದರೆ ನಾನಿಲ್ಲಿ ನೀರುಳ್ಳಿ ಅದನ್ನೆಲ್ಲ ಫ್ರೈ ಮಾಡಿ ಅದಕ್ಕೆ ನಾನು ಬಿಸಿ ನೀರನ್ನು ಹಾಕಿದೆ. ಬಿಸಿ ನೀರನ್ನು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವೀಟಿಗೋಸ್ಕರ ಸಕ್ಕರೆ ಹಾಗೂ ಉಪ್ಪನ್ನು ಹಾಕಿ ಮತ್ತು ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ನೀರನ್ನು ಕುದಿಸಿಕೊಳ್ತೇನೆ. ನೀರನ್ನು ಚೆನ್ನಾಗಿ ಕುದಿಸಿಕೊಂಡ ಆದಮೇಲೆ, ಅಂದರೆ ಕುದಿ ಬರಬೇಕು, ಕುದಿ ಬಂದಮೇಲೆ ನಾನು ಅದಕ್ಕೆ ಸಜ್ಜಿಯನ್ನು ಹಾಕ್ತೇನೆ. ಕೆಲವರು ಒಂದೊಂದು ವಿಧದಲ್ಲಿ ಮಾಡ್ತಾರೆ. ನಾನು ಈ ಥರ ಮಾಡೋದು, ನನಗೆ ಈ ಥರ ಮಾಡೋದಂದರೆ ತುಂಬಾ ಈಸಿ. ಇವಾಗ ನಾನು ಸಜ್ಜಿಯನ್ನು ಹಾಕ್ತೇನೆ. ಸಜ್ಜಿಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆಮೇಲೆ ಮುಚ್ಚಳ ಮುಚ್ಚಿ ಅದನ್ನು ಸ್ಲೋ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಬಿಡ್ತೇನೆ. ಒಂದು ಸೈಡ್ ಸಜ್ಜಿ ಬೇಯ್ತಾ ಇದ್ದ ಹಾಗೆ ನಾನು ಇನ್ನೊಂದು ಕಡೆ ಚಪಾತಿ ಮಾಡಲಿಕ್ಕೋಸ್ಕರ ಹಿಟ್ಟನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಒಂದು 3-4 ಚಪಾತಿಯನ್ನು ಇವಾಗ ಮಾಡ್ತಾಯಿದ್ದೇನೆ. ಅವಳಿಗೆ ಇವತ್ತು ಟಿಫಿನ್ ಕೊಂಡು ಹೋಗಲಿಕ್ಕೆ ಇಲ್ಲ, ಹಾಗಾಗಿ ಸ್ವಲ್ಪ ಚಪಾತಿಯನ್ನು ಮಾಡಿಕೊಳ್ತೇನೆ. ಒಂದು ಸೈಡಲ್ಲಿ ಸಜ್ಜಿ ಬೇಯ್ತಾ ಇದ್ದಾಗೆ ಇಲ್ಲಿ ಚಪಾತಿ ಹಿಟ್ಟನ್ನು ಕೂಡ ರೆಡಿ ಮಾಡಿಕೊಂಡೆ. ಇವಾಗ ನಾನು ಮನ್ವಿತಳಿಗೆ ತಲೆ ಕೂದಲನ್ನು ಕಟ್ಟಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇವರಿಗೆ ಡ್ಯಾನ್ಸಿಗೆ 2 ಜಡೆ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಹಾಕಿಕೊಂಡು ಹೋಗಲಿಕ್ಕೆ ಹೇಳಿದ ಕಾರಣ ನಾನಿಲ್ಲಿ ಬೆಳಗಿದ್ದು ಅವಳ ತಲೆ ಕೂದಲನ್ನು ಕಟ್ತಾ ಇದ್ದೇನೆ. 2 ಜಡೆ ಫ್ರೆಂಚ್ ಪ್ಲೇಟಲ್ಲಿ ಕಟ್ಟಲಿಕ್ಕೆ ಹೇಳಿದ್ದಾರಂತೆ, ಹಾಗಾಗಿ ನಾನಿವಾಗ ಕಟ್ತಾ ಇದ್ದೇನೆ. ತುಂಬಾ ಟೈಮ್ ಹಿಡಿತದೆ ಈ ಥರ ಕಟ್ಟಲಿಕ್ಕೆ. ಹಾಗೆ ಬೆಳಿಗ್ಗೆ ಬೇಗನೆ ಕೂಡ ಅವಳಿಗೆ ಹೋಗಲಿಕ್ಕಿತ್ತು. ಹಾಗೆ ಬೇಗನೆ ನಾನು ಅವಳ ತಲೆ ಕೂದಲನ್ನು ಕೂಡ ಕಟ್ತಾ ಇದ್ದೇನೆ. ತುಂಬಾ ಕಷ್ಟ ಆಯಿತು. 2 ಸೈಡ್ ಫ್ರೆಂಚ್ ಪ್ಲೇಟ್ ಹಾಕಬೇಕಲ್ವ, ಹಾಗೆ ಒಂದು ಜಡೆ ಆದರೆ ಈಸಿಯಾಗಿ ಹಾಕಲಿಕ್ಕಾಗ್ತದೆ. ಇದು 2 ಜಡೆಗೂ ಫ್ರೆಂಚ್ ಪ್ಲೇಟ್ ಹಾಕಲಿಕ್ಕಿತ್ತು. ಹಾಗೆ ಹೇಗಾದರೂ ಮಾಡಿ ನಾನು ಹಾಕಿದೆ. ತುಂಬ ಚೆನ್ನಾಗಿ ಬಂತು. ಹಾಗೆ ಅವರಿಗೆ ಇವತ್ತು ಕ್ಲಾಸ್ ಇಲ್ಲದ ಕಾರಣ ಅವರಿಗೆ ಇವತ್ತು ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗಲಿಕ್ಕೆ, ಕಲರ್ ಡ್ರೆಸ್ ಅಂದರೆ ಕುರ್ತಿ ಟಾಪ್ ಮಾತ್ರ ಹಾಕಲಿಕ್ಕೆ, ಬೇರೆ ಥರದ ಯಾವುದು ಡ್ರೆಸ್ ಹಾಕಲಿಕ್ಕೆ ಅವರಿಗೆ ಅಲೋ ಇಲ್ಲ. ಹಾಗಾಗಿ ಅವಳು ಸಿಂಪಲಾದ ಒಂದು ಟಾಪನ್ನು ಹಾಕ್ಕೊಂಡು ಹೋಗಿದ್ದಾಳೆ. ಕಳೆದ ಫೆಬ್ರವರಿಯಲ್ಲಿ ನಾನು ಅವಳಿಗೆ 2 ಜಡೆ ಕಟ್ಟಿ ಮೇಲೆ ಕಟ್ಟಿದ್ದೆ. ಯಾಕಂದರೆ ಅವಳು ಆವಾಗ 10th ಇದ್ಲು. 2 ಜಡೆ ಕಟ್ಟಿ ಮೇಲೆ ಕಟ್ಟಲಿಕ್ಕಿತ್ತು. ಆಮೇಲೆ ಎಕ್ಸಾಮ್ ಟೈಮಲ್ಲೆಲ್ಲ ಅವರಿಗೆ 2 ಜಡೆ ಕಟ್ಟಲಿಕ್ಕೆ ಇರಲಿಲ್ಲ. ಆಮೇಲೆ ಇವಾಗ ಕಾಲೇಜಲ್ಲಿ ಹೋಗ್ತಿರುವಾಗ ಇವತ್ತು ನಾನು 2 ಜಡೆ ಕಟ್ಟಿದ್ದೇನೆ. ಹೇಳ್ತಾ ಇದ್ಲು ಆವಾಗ ಕಟ್ಟಿದ ನೆನಪಾಯಿತು ಅಂತೇಳಿ.
ಮನ್ವಿತಳಿಗೆ 2 ಜಡೆ ಕಟ್ಟಿಯಾಗುವಾಗ ಇಲ್ಲಿ ಸಜ್ಜಿ ಕೂಡ ಚೆನ್ನಾಗಿ ಬೆಂದಿತ್ತು. ಹಾಗೆ ನಾನಿವಾಗ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಸಜ್ಜಿಯ ಕೆಲಸ ಆದಮೇಲೆ ಇನ್ನು ಮಾಡಲಿಕ್ಕಿದೆ. ಬೇಗನೆ ಚಪಾತಿ ಕೂಡ ಮಾಡಬೇಕು. ಇಲ್ಲಿ ಜೀವಿತ ಕೂಡ ಎದ್ದು ಬಂದಳು. ಹಾಗೆ ಅವಳು ಕೂಡ ಹಾಗೆ ಎದ್ದ ಕೂಡಲೇ ಬಿಸಿನೀರು ಕುಡಿತಾಳೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬೆಳಿಗ್ಗೆ ಎದ್ದ ಕೂಡಲೇ ಬಿಸಿನೀರು ಕುಡಿಯುವ ಅಭ್ಯಾಸ. ಹಾಗೆ ಅವಳು ಕೂಡ ಎದ್ದು ಬಂದು ಇವಾಗ ಬಿಸಿನೀರು ಕುಡಿತಾ ಇದ್ದಾಳೆ. ಹಾಗೆ ನಾನಿಲ್ಲಿ ಬೇಗನೆ ಚಪಾತಿಯನ್ನು ಮಾಡ್ತಾ ಇದ್ದೇನೆ. ಇವಾಗಲೇ 5:15 ಗಂಟೆ ಕಳೆಯಿತು. ಹಾಗಾಗಿ 6:30 ಹೊತ್ತಿಗೆ ಎಲ್ಲ ರೆಡಿ ಆಗಬೇಕು. 6:30ಗೆ ಬಸ್ ಬರ್ತದೆ. ಹಾಗೆ ಅದರ ಮೊದಲು ಎಲ್ಲರಂದು ರೆಡಿಯಾಗಿ ಅವಳು ಹೋಗಿ ಆಗಬೇಕು. ಹಾಗೆ ಬೇಗನೆ ನಾನಿಲ್ಲಿ ಚಪಾತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಚಪಾತಿ ಮಾಡೋದ್ರ ಜೊತೆಗೆ ನಾನಿಲ್ಲಿ ಹಾಲನ್ನು ಕೂಡ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಮನ್ವಿತಾ ಅಂತೂ ಬೆಳಿಗ್ಗೆ ಎದ್ದು ಟೀ ಎಲ್ಲ ಕುಡಿಯೋದಿಲ್ಲ. ಹಾಗಾಗಿ ಬೇಗನೆ ಹಾಲು ಕೂಡ ಇವಾಗ ಬಿಸಿ ಮಾಡಿ ರೆಡಿ ಮಾಡಿಕೊಳ್ತೇನೆ. ಹಾಗೆ ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ಎಲ್ಲನೂ ರೆಡಿ ಆಯಿತು. ರೆಡಿಯಾಗಿ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ನಾನಿಲ್ಲಿ ಕಿಚನ್ ಸ್ಲ್ಯಾಬನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಹಾಲು ಕೂಡ ಬಿಸಿ ಆಯಿತು. ಹಾಲನ್ನು ಕೂಡ ನಾನಿವಾಗ ತಣ್ಣಗಾಗಲಿಕ್ಕೆ ಒಂದು ಗ್ಲಾಸಲ್ಲಿ ಹಾಕಿಡ್ತೇನೆ. ಇಲ್ಲಿ ಮನ್ವಿತಾ ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಕಾಲೇಜಿಗೆ ಹೋಗಲಿಕ್ಕೆ ರೆಡಿ ಆದಳು. ಹಾಗೆ ಇವಾಗ ಹೋಗ್ತಾ ಇದ್ದಾಳೆ. ಬಾಯ್. ಜೂಲಿ ಟಿಂಕು ಬಿಡಬೇಕಾ? ಬಿಟ್ಟರೆ ಬರೋದಿಲ್ಲ ಅಲ್ಲ ಇವಾಗ. ಬೇಗ ಮತ್ತೆ ಬಿಡುವ ಆಯಿತಾ? ಜೂಲಿ ನೋಡಿ, ಬೆಕ್ಕು ಕೂಡ ಬಂದಿದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಇವಾಗ 6:15 ಆಗುವಾಗ ನಂದೆಲ್ಲ ಕಿಚನಿನ ಕೆಲಸ ಆಯಿತು. ಸಜ್ಜಿ ಮಾಡಿದೆ, ಹಾಗೆಯೇ ಚಪಾತಿ ಮಾಡಿದೆ. ಯಾಕೆಂದರೆ ಮನ್ವಿತಾ ಸಜ್ಜಿ ತಿನ್ನೋದಿಲ್ಲ. ಹಾಗಾಗಿ ಅವಳಿಗೆ ಚಪಾತಿ ಮಾಡಿದೆ. ಯಾಕೆಂದರೆ ಇವತ್ತು ಬೇಗನೆ ಎದ್ದು ಬೇಗನೆ ತಿಂಡಿ ಎಲ್ಲ ಮಾಡಿದೆ. ಯಾಕೆಂದರೆ ಇವತ್ತು ಮನ್ವಿತಾಳಿಗೆ ಬೇಗನೆ ಕಾಲೇಜಿಗೆ ಹೋಗ್ಲಿಕ್ಕಿತ್ತು. 6:30 ಫಸ್ಟ್ ಬಸ್ಸಿಗೆ ಅವಳು ಇವಾಗ ಹೋದಳು. ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಪ್ರೋಗ್ರಾಮ್ ಇದೆ. 8:30ಗೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅವರು ಬೇಗನೆ ರೀಚ್ ಆಗಬೇಕು. ಹಾಗೆ ಬೇಗನೆ ಹೊರಟು ಹೋದ್ಲು. ಇವತ್ತು ಎಲ್ಲ ಗಡಿಬಿಡಿ ಮಾಡಿಕೊಂಡು ಬೇಗನೆ ಕೆಲಸ ಮುಗಿಸಿದೆ. ಹಾಗೆ ತಲೆಕೂದಲು ಕೂಡ ಕಟ್ಟಲಿಕ್ಕಿತ್ತು. ಬೇರೆಯೇ ಸ್ಟೈಲಲ್ಲಿ ಕಟ್ಟಲಿಕ್ಕಿದ್ದ ಕಾರಣ ಅದಕ್ಕೆ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತದೆ. ಹಾಗಾಗಿ ಬೇಗನೆ ಎದ್ದು ಎಲ್ಲವನ್ನು ಮುಗಿಸ್ಕೊಂಡು ಇವಾಗ ಅವಳು ಹೋದಳು. ಇನ್ನು ನಂದು ಡೈಲಿ ರೂಟೀನ್ ಇವಾಗ ಸ್ಟಾರ್ಟ್ ಮಾಡಬೇಕು. ಇವಾಗ ಸ್ವಲ್ಪ ಹಾಲು ಕರೀಲಿಕ್ಕೆ ಇವಾಗ ಟೈಮ್ ಇದೆ. ಹಾಗೆ ಇವಾಗ ಟೀ ಕುಡಿದಾದ್ಮೇಲೆ ಹಾಲನ್ನು ಕರಿತೇನೆ. ಇವಾಗ ಟೀ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಟೀ ಆದ ಕೂಡಲೇ ನಾವು ಟೀ ಕುಡಿತೇವೆ. ಇನ್ನೂ ಕೂಡ ಹಾಲು ಕರೀಲಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ಇದೆ. ಅಷ್ಟರೊಳಗೆ ಟೀ ಕುಡಿದಾಗ್ತದಲ್ವ. ಹಾಗಾಗಿ ಬೇಗನೆ ಟೀ ಮಾಡಿದ್ದೇನೆ. ಟೀ ಕೂಡ ರೆಡಿ ಆಗ್ತಾ ಬಂದು ಇವಾಗ ಕುದೀತಾ ಇದೆ. ಇನ್ನು ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡಬೇಕು. ಸಜ್ಜಿ ಕೂಡ ರೆಡಿಯಾಗಿದೆ. ಹಾಗೆಯೇ ಚಪಾತಿ ನೋಡಿ, ಚಪಾತಿ ತಿಂದು ಹೋದಲು ಮನ್ವಿತಾ. ಹಾಗೆ ಚಪಾತಿ ಜೊತೆಗೆ ಮಯೋನೀಸ್ ಹಾಕಿ ತಿಂದು ಹೋದಲು. ಟೀ ರೆಡಿ ಆಯಿತು. ಇನ್ನು ನಾವು ಟೀ ಕುಡಿತೇವೆ. ಇವತ್ತು ಬೆಳಗಿನ ಕೆಲಸ ಎಲ್ಲ ಕೆಲವೆಲ್ಲ ಬೇಗನೆ ಆಯಿತು. ಯಾಕೆಂದರೆ ಇವತ್ತು ಬೇಗನೆ ಎದ್ದಿದ್ದೇವೆ.
ಬಂದಿದ್ದಳಿಗೆ ಬೇಗನೆ ಹೋಗಲಿಕ್ಕಿತ್ತು. ಹಾಗೆ ಇವಾಗ ಅನ್ನ ಕೂಡ ಆಯಿತು. ಇವಾಗ ಮತ್ತೆ ಅನ್ನಕ್ಕೆ ಪದಾರ್ಥ ಮಾಡ್ತೇನೆ. ಬೆಂಡೆಕಾಯಿ ಸಾರು ಮಾಡೋಣ ಅಂತೇಳಿ ಬುಳಿ ಮುಂಚಿ ಥರ ಮಾಡ್ತೇನೆ. ಸ್ವಲ್ಪ ಬೆಂಡೆಕಾಯಿ ಇದೆ, ಇದರಿಂದ ಇವಾಗ ಬೇಗನೆ ಸಾರು ಮಾಡ್ತೇನೆ. ಹಾಗೆ ಜಾನ್ ಅವರು ಬೊಂಡಸ್ ಮೀನನ್ನು ತಂದಿದ್ದಾರೆ. ಇವಾಗ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಇದರಿಂದ ಒಂದು ಪದಾರ್ಥ ಮಾಡ್ತೇನೆ. ನೋಡಬೇಕು ಏನು ಮಾಡೋದು ಅಂತೇಳಿ. ಚಿಕನ್ ಸುಕ್ಕ ಥರ ಮಾಡಬೇಕು. ಇವಾಗ ಇದನ್ನು ಬೇಗನೆ ಕ್ಲೀನ್ ಮಾಡ್ತೇನೆ. ಹಾಗೆ ಬೆಂಡೆಕಾಯಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಮಸಾಲ ಕೂಡ ಗ್ರೈಂಡ್ ಮಾಡಿ ಆಯಿತು. ಹಾಗೆ ಜೊತೆಗೆ ಇದನ್ನು ಕೂಡ ನಾನು ಕ್ಲೀನ್ ಮಾಡ್ತೇನೆ. ಹಾಗೆ ಇವಾಗ ಪದಾರ್ಥಕ್ಕೆ ಬೆಂಡೆಕಾಯಿ ಹಾಗೂ ಅಂಬಡೆಕಾಯಿಯನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ನಿನ್ನೆ ನಾನು ಅಂಗಳ ಸ್ವಲ್ಪ ಹುಲ್ಲು ತೆಗೆದು ಕ್ಲೀನ್ ಮಾಡಿದ್ದೆ. ಇಂಟರ್ಲಾಕ್ಸ್ ಮಧ್ಯದಲ್ಲಿರುವ ಹುಲ್ಲನ್ನೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ. ಹಾಗೆ ಇವಾಗ ಅಂಗಳವನ್ನು ಸ್ವಲ್ಪ ತೊಳೆಯೋಣ ಅಂತೇಳಿ. ಹಾಗೆ ತುಂಬ ದಿವಸ ಆಯಿತು ಅಂಗಳ ಕೂಡ ತೊಳೆಯದೆ. ಇವಾಗ ಅಂಗಳವನ್ನು ನಾನು ತೊಳೆಯುತ್ತೇನೆ. ನೋಡಿ, ಬೆಂಡೆಕಾಯಿ ಪದಾರ್ಥ ಕೂಡ ರೆಡಿಯಾಗಿದೆ. ನೋಡಿ, ಬೊಂಡಾಸ್ ಸುಕ್ಕ ಕೂಡ ರೆಡಿ ಆಯಿತು. ಚಿಕನ್ ಸುಕ್ಕ ಥರನೇ ಮಾಡಿದ್ದೇನೆ. ತುಂಬಾ ಟೇಸ್ಟಾಗಿ ಬಂದಿದೆ.